ನಿಮ್ಮ ಗಂಡದಿರನನ್ನು ಸರಿಯಾದ ದಾರಿಗೆ ನಾವು ನಿಮಗೆ ಸಪೋರ್ಟ್ ಮಾಡಿ ಸರಿಯಾದ ದಾರಿಗೆ ಬರುವ ಹಾಗೆ ನಾವು ಖಂಡಿತ ನಾನು ಮಾಡಿದ್ದೀನಿ, ಮುಂದೆನೂ ಕೂಡ ನಾನು ಮಾಡ್ತಾ ನಿಮ್ಮ ಫ್ಯಾಮಿಲಿ ಉಳಿಯೋ ರೀತಿ ನಾನು ಮಾಡ್ತೀನಿ ಅಂತ ನಿಮಗೆ ಅಭಯವನ್ನು ಕೊಡ್ತಾ ಇದ್ದೇನೆ. ಎಲ್ಲ ನಮ್ಮ ತಾಯಂದಿರಿಗೆ ಆರ್ಥಿಕವಾಗಿ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಹೆಣ್ಮಕ್ಳಿಗೆ, ನಮ್ಮ ತಾಯಂದಿರಿಗೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಎರಡೂ ಸಂಸ್ಥೆಗಳ ಕಡೆಯಿಂದ ಅವರಿಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ನಾನು ಕೋರ್ತಾ ಇದ್ದೇನೆ. ಇಲ್ಲ, ನನಗೆ ಏನಾಗಿದೆ ಅಂದರೆ ನಾನು ಹೆಣ್ಣುಮಕ್ಕಳ ಬಗ್ಗೆ ಭಾರಿ ಅಪಾರವಾದ ಗೌರವ. ಯಾಕೆ ಅಂದರೆ ತುಂಬ ಶ್ರಮ ಪಡುವಂಥ ಹೆಣ್ಣು ಮಕ್ಕಳು ಇವತ್ತಿನ ಪರಿಸ್ಥಿತಿ ಒಳಗೆ ನಾನು ನೋಡ್ತಾ ಇದ್ದೇನೆ. ಹೆಣ್ಣು ಒಂದು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಲ್ಲು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಇವತ್ತಿನ ದಿನದಲ್ಲಿ. ಅದು ಯಾಕೆ ಅಂತ ಕೇಳ್ತೀರಾ? ಇವತ್ತು ಕೆಲವು ಹೆಣ್ಮಕ್ಳು ಒಂದು ಜಾಬ್ಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಜಾಬ್ಗೆ ಹೋಗಿ ಯಾವುದೇ ಜಾಬ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ಇನ್ನಿತರೆ ಪ್ರೈವೇಟಲ್ಲಿ ಬೇರೆ ಕೆಲಸ ನಾನು ಆಮೇಲೆ ಮಾತಾಡ್ತೀನಿ. ಅದನ್ನು ಮೊದಲು ನಾನು ಜಾಬ್ಗೆ ಹೋಗುವಂಥ ಹೆಣ್ಮಕ್ಳ ಬಗ್ಗೆ, ನಾನು ತಾಯಂದಿರ ಬಗ್ಗೆ ಮಾತಾಡ್ತೀನಿ. ಪಾಪ ಅವರು ಎಲ್ಲವನ್ನ ಕೆಲಸವನ್ನು ಮಾಡಿ, ಮನೆಯಲ್ಲೂ ಕೂಡ ಪ್ರತಿಯೊಂದು ಕೆಲಸವನ್ನು ಮಾಡಿ, ಜೊತೆಗೆ ಅವರ ಒಂದು ಏನು ಅವ್ರ ಜಾಬ್ಗಳಿರ್ತದೆ ಅಲ್ಲೂ ಕೆಲಸ ಮಾಡಬೇಕು. ತುಂಬ ಶ್ರಮಪಟ್ಟು ಕೆಲಸವನ್ನು ಮಾಡುವಂಥ ಹೆಣ್ಮಕ್ಳು ಅಂತ ನಾನು ಖಂಡಿತ ಹೇಳಬಲ್ಲೆ. ಈಗ ನಾನು ಹೇಳುವಂಥದ್ದು ಒಂದೇ, ಇವತ್ತಿನೊಬ್ಬ ಹ್ಯೂಮನ್ ರೈಟ್ಸ್ನಾಗಿ ನಾನು ಕೆಲವನ್ನ ನೋಡ್ತಾ ಇದ್ದೇನೆ. ಇವತ್ತು ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿ ದೌರ್ಜನ್ಯಗಳಾಗ್ತಾ ಇದೆ ಅನ್ನೋದು ನಾವೆಲ್ಲವನ್ನು ಕಾಣ್ತಾ ಇದ್ದೇವೆ. ಖಂಡಿತ ನಾವು ಬರೀ ಗಂಡು ಮಕ್ಕಳೇ ತಪ್ಪು ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಹೆಣ್ಣುಮಕ್ಳದು ಕೆಲವು ಹೆಣ್ಣುಮಕ್ಳು ಅರ್ಥ ಮಾಡ್ಕೊಳ್ಳಿ, ಒಂದು ಸರಿಯಾದ ರೀತಿ ಬಟ್ಟೆ ಹಾಕುವಂಥದ್ದು ಇರ್ಬೋದು, ಒಂದು ನೋಡ್ತಾ ಇದ್ದೀನಿ ಕೆಲವು ವಿಧಗಳಲ್ಲಿ ಕೆಲವು ಥರ ಹೋಗ್ತಾ ಇರ್ತಾರೆ ಹೆಣ್ಮಕ್ಳು. ಖಂಡಿತ ಅಂಥ ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು. ಏನಾಗುತ್ತೆ, ತುಂಬ ಸಮಾಜದಲ್ಲಿ ಉತ್ತಮವಾಗಿ ಹೆಣ್ಮಕ್ಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ನೋಡ್ದಂಗೆ ಅವರ ಒಂದು ದಕ್ಷತೆ, ಒಂದು ಪ್ರಾಮಾಣಿಕತೆ, ಮುನ್ನುಗ್ಗಿ ಕೆಲಸ ಮಾಡುವಂಥ ಹೆಣ್ಮಕ್ಳಿದ್ದಾರೆ, ತುಂಬ ಇದ್ದಾರೆ ಇಲ್ಲಿ. ಆ ಥರ ಈ ಥರ ನಾನು ಖಂಡಿತ ನಾನು ಯಾವುದೇ ಥರದ ಬ್ಲೇಮ್ ಮಾಡಿ ಖಂಡಿತ ಹೇಳಲ್ಲ. ನಾನು ಆವಾಗಲೇ ಹೇಳಿದೆ, ನಾನು ಬರೀ ಒಂದು ಒಳ್ಳೆ ಜಾಬ್ಗೆ ಹೋಗ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಮಾತಾಡಿದೆ. ಇನ್ನೂ ನಾನು ಆ ವಿಷಯ ಮಧ್ಯದಲ್ಲಿ ಬರ್ತೀನಿ. ಈ ಕೆಲವು ಹೆಣ್ಣುಮಕ್ಕಳು ಈ ಮನೆ ಕೆಲಸ ಮಾಡುವಂಥದ್ದು, ಬೇರೆ ಗಾರ್ಮೆಂಟ್ಸ್ಗೆ ಹೋಗುವಂಥದ್ದು, ನಿಜವಾಗ್ಲೂ ಹೇಳ್ತೀನಿ, ಆ ಹೆಣ್ಣುಮಕ್ಕಳುಗಳ ಆ ಪಾಡ್ಗಳು ನೋಡಿದ್ರೆ ನಿಜಕ್ಕೂ ತುಂಬ ಬೇಸರ ಆಗ್ತದೆ. ಯಾಕೆ ಅಂತೀರ ಅದೆಲ್ಲ? ಇವತ್ತು ಗಂಡು ಮಕ್ಕಳು ಅದರಲ್ಲಿ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂದರೆ, ಗಂಡ ಆದಂಥ ವ್ಯಕ್ತಿ ಕೆಲವರು, ಎಲ್ಲರೂ ಅಲ್ಲ, ಕೆಲವು ಮಂದಿ ಒಂದು ಸರಿಯಾದ ರೀತಿ ಮನೆ ಒಳಗಡೆ ಅವರಿಗೆ ಒಂದು ಪ್ರಾಮಾಣಿಕವಾಗಿ ಅವ್ರಿಗೆ ಏನು ಬೇಕು ಸೌಕರ್ಯವನ್ನು ಮಾಡಲ್ಲ. ಎಷ್ಟೋ ಗಂಡು ಮಕ್ಕಳುಗಳು ಇಲ್ಲಿ ಬೇರೆ ಬೇರೆ ಜಾಬ್ಗಳು ಹೋಗ್ತಾ ಇರ್ತಾರೆ, ಕುಡಿಯೋದು, ಇಸ್ಪೀಟ್ಗಳು ಆಡೋದು, ಇನ್ನಿತರೆ ಪೋಲಿ ಕೆಲಸ ಮಾಡುವಂಥದ್ದು ಎಲ್ಲ ಮಾಡ್ಕೊಂಡು ಮನೆ ಒಳಗಡೆ ಏನೂ ತಂದಾಕಲ್ಲ. ಏನಾರ ಕೇಳಕ್ಕೆ ಹೋದರೆ ಹೊಡೆಯೋದು ಬಡಿಯೋದು. ಯಾಕೆ ಅಂದರೆ ನನ್ನ ಹತ್ರ ಇಂಥ ಕೇಸು ನೂರಾರು ಬಂದಿದೆ. ಆ ಒಂದು ವಿಷಯದಲ್ಲಿ ನಾನು ಖಂಡಿತ ಮಾತಾಡಲೇಬೇಕು. ಯಾರೇ ಗಂಡಸು ಬೇಜಾರಾಗ್ಬೋದು, ಗೊತ್ತಿಲ್ಲ ನನಗೆ. ಕೆಲವು ಮಂದಿ, ನಾನು ಎಲ್ಲರ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲ, ಕೆಲವು ಮಂದಿ ಈ ರೀತಿ ಆದಾಗ ಏನಾಗುತ್ತೆ, ಹೆಣ್ಣು ಮಕ್ಕಳಿಗೆ ತುಂಬ ಕಷ್ಟಕರವಾಗುವಂಥ ಕೆಲಸ ಆಗ್ತದೆ. ಜೊತೆಗೆ ಆ ಹೆಣ್ಣು ಮಗಳು, ನಿಜವಾಗ್ಲೂ ಹೇಳ್ತೀನಿ, ಇಬ್ಬರು ಮಕ್ಕಳಿರ್ತವೆ ಅಂತ, ಅವರನ್ನು ಸಾಕಬೇಕಾದ್ರೆ ಎಷ್ಟು ಪರಿಯಾಗಿ ಕಷ್ಟಪಡ್ತಾರೆ ಅಂದರೆ ನಾನು ನೋಡ್ತಾ ಇದ್ದೇನೆ. ಮನೆ ಕೆಲಸ ಮಾಡ್ಕೊಂಡು ನನ್ನ ಗಂಡ ಹಿಂಗೆ ಹೊಡಿತಾರೆ, ನನ್ನ ಗಂಡ ಹಿಂಗೆ ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ನನ್ನ ನೋಡ್ತಾರೆ. ನಾನು ಆದರೂ ಕೂಡ ಒಂದು ಸಮಾಜದಲ್ಲಿ ನಾನು ಒಳ್ಳೆ ಹೆಣ್ಮಗಳಾಗಿ ಬಂದಿದ್ದೀನಿ, ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಬೇಕು, ನಾನು ಮಾಡಿ ನನ್ನ ಮಕ್ಕಳನ್ನ ನಾನು ಚೆನ್ನಾಗಿ ಓದಿಸಿ ಒಂದು ಗುರಿಯನ್ನು ನಾನು ತಲುಪಿಸ್ಬೇಕು ಅಂತ ಎಷ್ಟು ಶ್ರಮ ಬೀಳ್ತಾ ಇದ್ದಾರೆ ಅಂದರೆ ಹೆಣ್ಮಕ್ಳು ಕೆಲವರೆಲ್ಲ ರಿಯಲಿ ಗ್ರೇಟು. ನಾನು ಅವ್ರಿಗೆ ನಿಜಕ್ಕೂ ಹೇಳ್ತಾ ಇದ್ದೀನಿ, ಅವ್ರ ಬಗ್ಗೆ ಈ ಪದಗಳೇ ಬರಲ್ಲ, ಅಷ್ಟು ವಿಶ್ವಾಸ ಇದೆ ಕೆಲವು ಹೆಣ್ಮಕ್ಳ ಬಗ್ಗೆ. ನನಗೆ ರಿಯಲಿ ಖುಷಿ ಆಗುತ್ತೆ. ಅಂಥ ಹೆಣ್ಣುಮಕ್ಕಳು ಇವತ್ತು ಸಮಾಜದಲ್ಲಿ ಇದ್ದಾರೆ ತುಂಬ ಜನ. ಆಮೇಲೆ ಇನ್ನೂ ಒಂದು ಹೇಳಿದೆ ನಾನು, ದಿನನಿತ್ಯ ಬಂದು ಗಲಾಟೆ ಮಾಡೋದು, ಆಮೇಲೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ಕೆಟ್ಟದಾಗಿ ಹೇಳುವಂಥದ್ದು, ಅವ್ರು ಯಾರ ಜೊತೆಲೂ ಮಾತಾಡೋದು ಸಾಕು, ಅವರು ಸರಿ ಇಲ್ಲ ಅದಿಲ್ಲ ಅನ್ನೋದು. ಇವಾಗ ಏನಾಗುತ್ತೆ, ಮನಸ್ಸಿಗೆ ತುಂಬ ಚುಚ್ಚುತ್ತದೆ. ಪಾಪ ಆ ಹೆಣ್ಮಕ್ಳುಗಳಿಗೆ ಕಷ್ಟಪಡ್ತಾ ಇರ್ತವೆ. ಎಲ್ಲೋ ಹೋಗಿ ನಾನು ಸಮಾಜದಲ್ಲಿ ಒಂದು ಗೌರವಯುತವಾಗಿ ಬದುಕಬೇಕು, ನಾನು ಈ ರೀತಿ ಇರಬೇಕು, ನಾನು ಏನಾದ್ರು ಆಗಬೇಕು
ನನ್ನ ಮಕ್ಕಳು ಏನಾದ್ರು, ನಾನಂತೂ ಆಗಲಿಲ್ಲ, ನನ್ನ ಗಂಡ ಅಂತೂ ಆಗಲಿಲ್ಲ, ನನ್ನ ಮಕ್ಕಳು ಒಂದು ಏನು ಉನ್ನತವಾಗಿ ಎಲ್ಲೋ ಒಂದು ಕಡೆ ಓದ್ಬೋದು, ಇಲ್ಲ ಬೇರೆ ಬೇರೆ ರಂಗದಲ್ಲಿ, ಇಲ್ಲ ಚಲನಚಿತ್ರ ಇರ್ಬೋದು, ಒಂದು ಸಿಂಗಿಂಗ್ ಇರ್ಬೋದು, ಮತ್ತು ಏನೋ ಒಂದು ನನ್ನ ಮಕ್ಕಳು ಯಾವುದ್ರಲ್ಲಾದ್ರು ಕಾಣಿಸ್ಕೊಳ್ಳಿ ಅಂತ ಎಷ್ಟೋ ತಂದೆ ತಾಯಿಗಳು ಒಂದು ಪರಿಪರಿಯಾಗಿ ಅದನ್ನು ನೋಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣುಮಕ್ಕಳು ಭಾರಿ ಆಸೆ ಪಡ್ತಾರೆ, ಖಂಡಿತವೂ ಆಸೆ. ಬೇರೆ ಬೇಡಿ, ನನ್ನ ಮನೇಲೇ ಕೂಡ ಹೇಳ್ತಾ ಇದ್ದೀನಿ, ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ನಮ್ಮ ಮಿಸ್ಸಸ್ಸು ಬೇರೆ ಯಾವುದು, ಈಗ ಆಲ್ರೆಡಿ ನಾವು ನನಗೂ 51 ವರ್ಷ ಆಗ್ತಾಯಿದೆ, ನನ್ನ ಮಕ್ಕಳು ಏನಾರು ಆಗಲಿ, ನನ್ನ ಮಕ್ಕಳು ಒಂದು ಸ್ಟೇಜ್ಗೆ ಹೋಗಲಿ, ಒಬ್ಬರ ಥರ ಆಗಬೇಕು, ನನ್ನ ಮಕ್ಕಳು ಒಂದು ಪ್ರಾಮಾಣಿಕವಾಗಿ ಉನ್ನತವಾಗಿ ಬೆಳೀಲಿ, ಒಂದು ಸಮಾಜದಲ್ಲಿ ಒಂದು ವಿಶೇಷವಾಗಿ ಬೆಳೀಲಿ ಅಂತ ಎಷ್ಟೋ ಹೆಣ್ಮಕ್ಳು ಪರಿಪರಿಯಾಗಿ ಇವತ್ತು ಬೇಡ್ಕೊತಾ ಇದ್ದಾರೆ, ಮಾಡ್ತಾಯಿದ್ದಾರೆ. ಎಷ್ಟೋ ಜನ ಎಷ್ಟೇ ನೊಂದರೂ ಕೂಡ, ಆ ಗಂಡ ಹೊಡೆದ್ರೂ ಕೂಡ, ಆ ಗಂಡ ಸರಿಯಾದ ರೀತಿ ಮನೆ ಒಳಗಡೆ ತಂದು ಹಾಕದೇ ಇದ್ದರೂ ಕೂಡ ಈ ಕೆಲಸವನ್ನು ಕೆಲವು ಹೆಣ್ಣು ಮಕ್ಕಳು ಅವರೇ ಜವಾಬ್ದಾರಿತನದಿಂದ ಅವರೇ ಕಷ್ಟಪಟ್ಟು, ಅವರು ಕಾಡಿ ಬೇಡಿ ಎಲ್ಲೋ ಕಷ್ಟಪಟ್ಟು ಇನ್ನೊಂದು ಕೆಲಸ ಮಾಡ್ತಾರೆ. ಕೆಲವರು ಬ್ಯೂಟಿಫುಲ್ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಂದ್ರ ಕೆಲಸ ಮಾಡ್ತಾರೆ, ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತಾರೆ. ಅದನ್ನೇನು ಮಾಡ್ತಾರೆ ಗಂಡಸರು, ನಮ್ಮಂಥವರು, ನಮ್ಮಂಥವ್ರು ಅಂದರೆ ಜನರಲ್ಲಾಗಿ ಹೇಳುವಂಥದ್ದು, ಕೆಲವು ಸರಿಯಾದ ರೀತಿ ನೋಡ್ಕೊಳ್ಳದೆ ಇರುವಂಥವರು ಅವ್ರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ಆ ಕೆಟ್ಟದಾಗಿ ಬಿಂಬಿಸುವಂಥದ್ದು, ಇವೆಲ್ಲ ಮಾಡಿದಾಗ ಏನಾಗುತ್ತೆ, ಆ ಹೆಣ್ಣು ಮಕ್ಕಳಿಗೆ ಕೆಟ್ಟ ಒಂದು ಪದ ತುಂಬಿ 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 ತುಂಬ ನೊಂದು ಬಿಡ್ತಾರೆ. ಇವತ್ತು ಕಣ್ಣೀರು ಹಾಕ್ತಾ ಇರ್ತಾರೆ. ನಾವು ನೋಡ್ತೀವಿ ಸರ್, ನನ್ನ ಮನೇಲಿ ಹಿಂಗೆ ನಾನು ಸುಮಾರು ಕೇಸಸ್ ನಾನು ನೋಡಿದ್ದೀನಿ. ಖಂಡಿತ ಮನಸ್ಸಿಗೆ ಭಾರಿ ಬೇಜಾರಾಗ್ತದೆ ಈ ವಿಷಯದಲ್ಲಿ. ದಯಮಾಡಿ ನಮ್ಮ ತಾಯಂದಿರಿಗೆ, ಯಾವುದೇ ಹೆಣ್ಣು ಮಕ್ಕಳಿಗೆ ಆಗಲಿ, ನೊಂದವರ ಧ್ವನಿಗೆ ನಾವು ಕೈ ಜೋಡಿಸ್ತೀವಿ. ಯಾರೂ ದಯಮಾಡಿ ಭಯ ಪಡಬೇಡಿ. ನಿಮ್ಮ ಜೊತೆ ನಮ್ಮ 2 ಸಂಸ್ಥೆಗಳು ಇರುತ್ತೆ ಅಂತ ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಯಾವ ಸಂದರ್ಭದಲ್ಲಿ ಆಗಿರಲಿ ನಮ್ಮನ್ನು ಮೀಟ್ ಮಾಡ್ಬೋದು, ನಮಗೆ ಕರೆ ಮಾಡ್ಬೋದು, ನಮ್ಮ ನಂಬರು ತಾವು ಹಾಕ್ತೀರ. ಹಾಗಾಗಿ ದಯವಿಟ್ಟು ಭಯ ಪಡಬೇಡಿ. ನಿಮ್ಮ ಗಂಡದಿರನನ್ನು ಸರಿಯಾದ ದಾರಿಗೆ ನಾವು ನಿಮಗೆ ಸಪೋರ್ಟ್ ಮಾಡಿ, ಸರಿಯಾದ ದಾರಿಗೆ ಬರುವ ಹಾಗೆ ನಾವು ಖಂಡಿತ ನಾನು ಮಾಡಿದ್ದೀನಿ, ಮುಂದೆನೂ ಕೂಡ ನಾನು ಮಾಡ್ತಾ ನಿಮ್ಮ ಫ್ಯಾಮಿಲಿ ಉಳಿಯೋ ರೀತಿ ನಾನು ಮಾಡ್ತೀನಿ ಅಂತ ನಿಮಗೆ ಅಭಯವನ್ನು ಕೊಡ್ತಾ ಇದ್ದೇನೆ. ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಹೆದರಬೇಡಿ, ನಿಮ್ಮ ಜೊತೆ ನಾವು ಸದಾ ಇದ್ದೇವೆ ಅಂತ ನಾನು ನಿಮಗೆ ಜೊತೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಈ ಕರುನಾಡ ನಿಧಿ ನಮ್ಮ ಏನು ಚಾನಲ್ ಇದೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಪತ್ರಿಕೆ ಮತ್ತು ನಿಮ್ಮ ಮೀಡಿಯಾ ಇನ್ನು ಉನ್ನತವಾಗಿ ಬೆಳೀಲಿ ಅಂತ ಹೇಳ್ತಾ, ತಮಗೂ ಕೂಡ ಸಲ್ಮಾನ್ ಅವರೇ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೇನೆ.